ಆತ್ಮೀಯರೇ ನಮಸ್ಕಾರ. ಬಹಳ ಸಂತೋಷ ಮತ್ತು ಸಂಭ್ರಮ ಪಡುವ ಸಂಗತಿ ಏನಂದ್ರೆ ಕುಷ್ಟಗಿ ತಾಲೂಕಿನ 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶ ಗುಮ್ಗೇರ ಗ್ರಾಮದಲ್ಲಿ ಅತ್ಯಂತ ಕಷ್ಟದ ದಿನಗಳಿಂದಲೂ ಹಿಡಿದು ಅತ್ಯಂತ ಉನ್ನತವಾದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸ ಮಾಡಿ ಬಂದಂತವರು ನಮ್ಮ ಶೇಖರಗೌಡ ಮಾಲಿ ಪಾಟೀಲ್. ಶೇಖರಗೌಡ ಮಾಲಿ ಪಾಟೀಲ್ರ ಬಗ್ಗೆ ಹೇಳೋದು ಇವತ್ತು ವಿಶೇಷ ಏನಂತಂದ್ರೆ ಅವರು ಕೊಪ್ಪಳ ಜಿಲ್ಲೆಯ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡ ಹೌದು. ಇವತ್ತಿನ ಸಂದರ್ಭದಲ್ಲಿ ಅನೇಕ ಜನ ವಿದ್ವಾಂಸರನ್ನ, ಅತಿಥಿ ಗಣ್ಯರನ್ನ ಹಿರೇಮನ್ನಾಪುರ ಗ್ರಾಮಕ್ಕೆ ಬರಮಾಡಿಕೊಂಡು ಇವತ್ತು ಸಮ್ಮೇಳನ ಸರ್ವಾಧ್ಯಕ್ಷರಾಗಿದ್ದೀರಿ ಸರ್. ಈ ತತ್ಕ್ಷಣದ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ ಅಂತ? ಖುಷಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ತರದ ಸಮ್ಮೇಳನಗಳನ್ನ ಮಾಡುವುದರ ಮೂಲಕ ಗ್ರಾಮೀಣ ಜನತೆಯಲ್ಲೂ ಕೂಡ ಒಂದು ಈ ಸಾಹಿತ್ಯದ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಅನಿಸಿದೆ. ಅದಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಒಂದು ಖುಷಿ ಏನಂತಂದ್ರೆ ಶೇಖರಗೌಡ ಮಾಲಿ ಪಾಟೀಲ್ರು 2 ಅವಧಿ ಜಿಲ್ಲಾಧ್ಯಕ್ಷರಾಗಿದ್ದರು. ಅವ್ರು ಎಂತ ದೃಷ್ಟಿಕೋನ ಅಂತ ಹೇಳ್ತೀನಿ. ಅನೇಕ ಜನರು ಯಾರು ಯಾವತ್ತು ಅವರು ಅಧ್ಯಕ್ಷರು ಆಗದೇ ಇರುವಂತಹ ಪರಿಸ್ಥಿತಿ ಇದ್ದಂಥವ್ರನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ರು. ಅಂದ್ರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸಭಾಧ್ಯಕ್ಷರು. ಉದಾಹರಣೆಗೆ ಹೇಳೋದಾತಂದ್ರೆ ಇವತ್ತು ನಮ್ಮ ಒಟ್ಟಿಗಿಲ್ಲ ಒಬ್ಬ ಅನುಭಾವಿ ಕವಿ, ಆಧ್ಯಾತ್ಮ ಜೀವಿ ದಿವಂಗತ ವಿಠಪ್ಪ ಗುರಂಟ್ಲೆ ಅವರನ್ನ ಸರ್ವಾಧ್ಯಕ್ಷರನ್ನು ಮಾಡಿದ್ರು. ಮಹಾಂತೇಶ್ ಮಲ್ಲಂಗೌಡ್ರಂತವ್ರನ್ನ ಮಾಡಿದ್ರು. ಆಮೇಲೆ ಕುಷ್ಟಗಿ ತಾಲೂಕಿಗೆ ನಟರಾಜ್ ಅಂತವ್ರನ್ನ ಒಬ್ಬ ತಾಲೂಕು ಸಮ್ಮೇಳನ ಅಧ್ಯಕ್ಷರನ್ನಾಗಿ ಅಂದ್ರೆ ಕಸಾಪದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇವೆಲ್ಲ ಅವ್ರ ಏನು ಉದ್ದೇಶ ಅಂದ್ರೆ ನಾವು ಅಲ್ಪಸಂಖ್ಯಾತರು ಇದ್ದುಕೊಂಡು ಸಾಹಿತ್ಯ ಪರಿಷತ್ ಅಂತ ಒಂದು ಸಮುದ್ರದೊಳಗೆ ನಾವೆಲ್ಲ ಈಸಬೇಕು, ಸಾಹಿತ್ಯ ಸಾಧನೆ ಮಾಡಬೇಕಂತ ರುಚಿಯನ್ನು ಹಚ್ಚಿಸಿದಂಥವ್ರು ಶೇಖರಗೌಡ ಮಾಲಿ ಪಾಟೀಲ್ರು. ಅಷ್ಟೇ ಅಲ್ಲ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಹಲವಾರು ಜನ ಈ ಭಾಗದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಕೊಪ್ಪಳ ಜಿಲ್ಲೆಯ ಅನೇಕ ಜನರ ಕವಿಗಳಿಗೆ, ಕಲಾವಿದರಿಗೆ, ಸಾಹಿತಿಗಳಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟಂತವ್ರು ಶೇಖರಗೌಡರು. ಇಂತಹ ಶೇಖರಗೌಡ ಮಾಲಿ ಪಾಟೀಲರ ಪ್ರೀತಿಸುವಂತ ಜನ ಬಹಳ ಜನ ಇದ್ದಾರೆ. ಸಹಕಾರ ಕ್ಷೇತ್ರ ಇರಲಿ, ಮತ್ತೆ ಪ್ರವಾಸ ಅದೂ ಕೂಡ ಇರಲಿ, ಮತ್ತೆ ಜೊತೆಗೆ ಸಾಹಿತ್ಯದ ಹಲವಾರು ಜನ ಹಿರಿಯರನ್ನ ಅವರು ಏನ್ ಮಾಡಿದಂದ್ರೆ ಸಮೀಪದಿಂದ ಕಂಡಂತವ್ರು. ಇವತ್ತು ಎಸ್ ಡಿ ಸಿದ್ದರಾಮಯ್ಯ ಸರ್ ಒಂದು ಮಾತು ಹೇಳಿದ್ರು, ಮತ್ತೆ ಎಲ್ಲ ಹನುಮಂತಯ್ಯನವರು ಕೂಡ ಎಂಥ ಮಾತುಗಳನ್ನು ಆಡಿದ್ರು ಇವತ್ತಂದ್ರೆ ನಿಜವಾಗಿಯೂ ಕೂಡ ಶೇಖರಗೌಡರ ಒಂದು ಸಾಹಿತ್ಯಿಕ ವಿದ್ವತ್ ಪಡೆ ಏನಿದೆಯಲ್ಲ ಅದು ನಿಜವಾಗಿಯೂ ಗಮನಾರ್ಹವಾದುದು ಅಂತೇಳಿ ಇವತ್ತಿನ ಗೋಷ್ಠಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಷ್ಟು ಅದ್ಭುತವಾದಂತಹ ವಿಚಾರಗಳು ಇಲ್ಲಿ ಮಂಡನೆ ಆದವು. ಇವತ್ತು ಸಾಹಿತ್ಯ ಆಸಕ್ತರು ಕೂತ್ಕೊಂಡು ಅದನ್ನು ಕೇಳಿದ್ರು. ಅದೆಲ್ಲ ಕೊಡುಗೆ ನಮ್ಮ ಶೇಖರಗೌಡರದ್ದು ಒಂದು ವಲಯ ಏನಿದೆಯಲ್ಲ, ವಿದ್ವತ್ಪೂರ್ಣ ವಲಯ, ಇವತ್ತು ಅವ್ರನ್ನೆಲ್ಲ ಇವತ್ತು ಹಿರೇಮನ್ನಾಪುರ ಗ್ರಾಮಕ್ಕೆ ಬರಮಾಡಿಕೊಳ್ತೀವಿ. ಕಾರಣ ಏನಂದ್ರೆ ಅದು ಅವರ ಪ್ರೀತಿ ಅಂತ ಶೇಖರಗೌಡ ಮಾಲಿ ಪಾಟೀಲ್ರಿಗೆ ಇವತ್ತು ಹಿರೇಮನ್ನಾಪುರ ಜನರು ತೋರಿಸಿದ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಹಳ ಖುಷಿ ಅನಿಸ್ತದೆ. ನಾನು ವೇದಿಕೆ ಮೇಲೆ ಹೇಳಿದೆ, ಗಂಗಾವತಿ ಜನರ ಒಂದು ಪ್ರೀತಿಯನ್ನು ಕೂಡ ನೆನಪು ಮಾಡಿಕೊಂಡೆ ನಾನು. ಯಾಕಂತ ಹೇಳಿದ್ರೆ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗಂಗಾವತಿಯಲ್ಲಿ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಜನತೆ ತೋರಿಸಿರ್ತಕ್ಕಂಥ ಪ್ರೀತಿಯನ್ನ ನಾವು ನೆನೆದೇ ಇದ್ರೆ ನಾವು ಮನುಷ್ಯರಲ್ಲ ಅಂತ. ಆ ಕಾರಣಕ್ಕಾಗಿ ಇವತ್ತು ಹಿರೇಮನ್ನಾಪುರದಂತ ಒಂದು ಸಣ್ಣ ಗ್ರಾಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರ್ತಕ್ಕಂಥದ್ದು ಆ ಜನರ ಒಂದು ಪ್ರೀತಿಗೆ ನಾವು ಶರಣ ಆಗಲೇಬೇಕಾಗ್ತದೆ. ಹಾಗಾಗಿ ಹಿರೇಮನ್ನಾಪುರ ಜನತೆಯನ್ನ ನಾವು ಎಷ್ಟು ಕೊಂಡಾಡಿದ್ರು ಕೂಡ ಕಡಿಮೆ ಅಂತಕ್ಕಂಥದ್ದು ನನ್ನ ಭಾವನೆ. ಸಾಮಾನ್ಯ ಜನರು ಇವತ್ತು ನೋಡ್ರಿ, ಬೆಳಗಿನಿಂದ ಇಲ್ಲಿವರೆಗೆ ನೀವು ನೋಡ್ಕೊಂಡು ಬಂದಿದ್ದೀರಿ. ಬೆಳಗಿನಿಂದ ಇಲ್ಲಿವರೆಗೂ ರೈತಾಪಿ ಕುಟುಂಬದಲ್ಲಿರ್ತಕ್ಕಂಥ ಜನ ಅವ್ರು ತೋರಿಸಿರ್ತಕ್ಕಂಥ ಪ್ರೀತಿ, ಅವ್ರು ಹಾಕಿರ್ತಕ್ಕಂಥ ಪ್ರಸಾದ, ಬಹಳಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥ ಆ ಜನರ ಬಗ್ಗೆ ನಾವು ಮಾತನಾಡುವಂಥದ್ದು ಕೂಡ ಬಹಳ ಅವಶ್ಯಕತೆ ಅಂತಕ್ಕಂಥದ್ದು ನನ್ನ ಭಾವನೆ. ಆ ಕಾರಣಕ್ಕಾಗಿ ಗಂಗಾವತಿ ಜನರ ಜೊತೆಗೆ ನಮ್ಮ ಹಿರೇಮನ್ನಾಪುರ ಜನ ಆ ಅಭಿನಂದನೆಗೆ ಅರ್ಹರು ಅನ್ನೋದು ನನ್ನ. ಇವತ್ತು ನಾವು ನೋಡ್ತಾ ಇದ್ವಿ ಬೆಳಿಗ್ಗೆ ಮೆರವಣಿಗೆಯಲ್ಲಿ ಶೇಖರಗೌಡ್ರ ಹಿಂದೆ 14 ಬಂಡಿಗಳು, 14 ಜನ ರೈತರು, ಅದೆಲ್ಲ ಎಷ್ಟು ಜನ ತಾಯಂದ್ರು, ಹೆಣ್ಮಕ್ಳು ಊರುಗಳಿಗೆ ನಿಂತ್ಕೊಂಡು ಅವರೆಲ್ಲ ನಿಂತ್ಕೊಂಡು ನೋಡೋದು, ದಂಪತಿಗಳನ್ನ ಅವರು ಸ್ವಾಗತಿಸಿಕೊಳ್ಳೋದು, ರಂಗೋಲಿ ಹಾಕಿರೋದು, ಬಹಳ ಪ್ರೀತಿಯಿಂದ ಕಂಡಂತ ಹಿರೇಮನ್ನಾಪುರ ಜನರಿಗೆ ನಾವು ನಿಜವಾಗಿಯೂ ಋಣಿಯಾಗಿರಬೇಕು, ಅವರಿಗೆ ಧನ್ಯವಾದ ಅರ್ಪಿಸ್ತಿದ್ದೇವೆ. ಶೇಖರಗೌಡ ಮಾಲಿ ಪಾಟೀಲ್ರು ಸಂಘಟಕರು ಕೂಡ ಹೌದು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗಂಗಾವತಿಯಲ್ಲಿ ಮಾಡಿದ್ದು ಕೂಡ ಇತಿಹಾಸ. ಇವತ್ತು ನಮ್ಮೊಂದು ಆಶಯ ಕೂಡ ಅದು ಇತ್ತು, ಇಲ್ಲ ಶೇಖರಗೌಡ ಮಾಲಿ ಪಾಟೀಲ್
ಪಾಟೀಲ್ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಬೇಕು ಅಂತೇಳಿ ಪಾಪ ಅವರ ಪ್ರಯತ್ನ ಕೂಡ ಪಟ್ಟರು. ಜೊತೆಗೆ ಆಯಾ ಕಾಲಘಟ್ಟದ ಆಯಾ ಸಂದರ್ಭದ ಹಲವಾರು ಒತ್ತಡಗಳ ಮಧ್ಯೆ ಕೂಡ ಇವತ್ತು ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಶೇಖರ್ ಗೌಡರಿಗೆ ಭಗವಂತ ಇನ್ನೂ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಅವರು ಪ್ರವಾಸ ಪ್ರಿಯರು ಕೂಡ ಹೌದು, ಅವರ ಗ್ರಂಥಗಳು ಕೂಡ ಬಂದಿವೆ. ಜೊತೆಗೆ ತ್ರಿಶಂಕು ಅಂತಕ್ಕಂಥ ಅವರ ಕಾದಂಬರಿ ಕೂಡ ಮರುಮುದ್ರಣಗೊಂಡಿದೆ. ಹೀಗಾಗಿ ಅನೇಕ ಸಾಹಿತ್ಯ ಮತ್ತು ವಿನೋದ ವಲಯದ ಅಪಾರ ಪ್ರೀತಿಯನ್ನು ಗಳಿಸಿಕೊಂಡಂತ ಶೇಖರಗೌಡ ಮಾಲಿ ಪಾಟೀಲ್ರಿಗೆ ಇವತ್ತು ನಾವೆಲ್ಲರೂ ಏನು ಸಾಹಿತ್ಯ ಪ್ರೇಮಿಗಳು, ಅವರ ಅಭಿಮಾನಿಗಳು ನಾವೆಲ್ಲ ಸೇರಿಕೊಂಡು ಶೇಖರಗೌಡರನ್ನ 14ನೇ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಸ್ನೇಹಿತರೆ, ಇವತ್ತು ಯಾರು ಬಂದಿಲ್ಲ, ದಯಮಾಡಿ ನಾಳೆ ಕೂಡ ತಾವು ಬರ್ರಿ. ರವಿವಾರ ನಾಳೆ ಬಿಡುವಿರ್ತದೆ. ಬಂದು ಆ ಕಾರ್ಯಕ್ರಮದಲ್ಲಿ ಹಲವಾರು ಗೋಷ್ಠಿಗಳು ತಾವು ಭಾಗವಹಿಸಬೇಕು, ಕವಿಗೋಷ್ಠಿಗಳು ತಾವು ಇರಬೇಕಂತ ಹೇಳ್ತೀವಿ. ನಮಸ್ಕಾರ ಸರ್. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.